ನಮಸ್ಕಾರ ಮತ್ತು ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಈಗ ಕರ್ನಾಟಕ ಪ್ರಾಧಿಕಾರ ವತಿಯಿಂದ ಬಂದ ನೋಟಿಫಿಕೇಷನನ್ನು ನಾನು ನಿಮಗೆ ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ಈಗಾಗಲೇ ಬಿಟ್ಟಿದ್ದೆ. ಸೊ ನೀವು ನೋಡ್ಬೋದು, ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ಬಿಟ್ಟಿದ್ದೆ. ಸೊ ಈಗ ನಾನು ಇದನ್ನು ವಿಸ್ತರಿಸಿ ಹೇಳ್ತೀನಿ, ಯಾರಿಗೆ ಬಿಟ್ಟಿದ್ದಾರೆ, ಯಾಕೆ, ಹೇಗೆ, ಏನು ಬಿಟ್ಟಿದ್ದಾರೆ ಅಂತ. UG NEET 2025 ರಿಗಾರ್ಡಿಂಗ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸಸ್ ರಿವೈಸ್ಡ್ ಪ್ರೊವಿಷನಲ್ ಸೀಟ್ ಅಲೋಕೇಶನ್ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್. ಅಂದರೆ ಈಗಾಗಲೇ ಯಾರಾದರೂ ಪ್ರೊವಿಷನಲ್ ರಿಸಲ್ಟ್ ಬಂದಿದೆಯಲ್ಲ, ಅದು ರಿವೈಸ್ ಆಗಿ ಬರುತ್ತೆ ಅಂತ. ರಿವೈಸ್ ಆಗಿ ಬರುತ್ತೆ ಅಂದರೆ ಏನು ಅಂದರೆ, ಈಗಾಗಲೇ ಆ್ಯಡ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದರು. ಆ ನ್ಯೂ ಕಾಲೇಜಸ್ ಯಾರು ಆ್ಯಡ್ ಮಾಡಿದಾರಲ್ಲ, ಆ ಕಾಲೇಜಸ್ ಸೇರಿಸಿ ಈಗ ನಿಮಗೆ ಇನ್ನೊಂದು ರಿವೈಸ್ಡ್ ಪ್ರೊವಿಷನಲ್ ರಿಸಲ್ಟ್ ಬರ್ತಾ ಇದೆ, ಇನ್ಕ್ಲೂಡಿಂಗ್ ದ ಅಡಿಷನಲ್ ಸೀಟ್ಸ್ ರಿಸೀವ್ಡ್ ಆಫ್ಟರ್ MCC ಅನೌನ್ಸಸ್ ದ ರಿಸಲ್ಟ್ಸ್ ಆಫ್ ದ ಸೆಕೆಂಡ್ ರೌಂಡ್. ದೋಸ್ ಹೂ ಸೆಕ್ಯೂರ್ ಅ ಸೀಟ್ ಇನ್ MCC ಟು ಜಾಯಿನ್ ದೇರ್ ವಿಲ್ ಬಿ ಅಲೌಡ್ ಟು ಆಪ್ಟ್ ಔಟ್ ಫ್ರಮ್ KA ಫ್ರೀ ಆಫ್ ಕಾಸ್ಟ್. ಓಕೆ, ನಿಮಗೆ MCCಯಲ್ಲಿ ಯಾವುದಾದ್ರೂ ಸೀಟ್ ಸಿಕ್ಕರೆ ನೀವು ಅದನ್ನು ಸೀಟ್ ಬಿಟ್ಕೊಡ್ಬೋದು. KA ವತಿಯಿಂದ ನೀವು ಫ್ರೀಯಾಗಿ ಈ ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ಬೋದು. Subsequently, KA will announce the final results of the second round. ಸೆಕೆಂಡ್ ರೌಂಡು ಫೈನಲ್ ಅಂದರೆ MCC ರಿಸಲ್ಟ್ ಆದಮೇಲೆ ಫೈನಲ್ ರಿಸಲ್ಟ್ ಬರುತ್ತೆ. Candidates wishing to participate in MCC counseling are requested to do so. Even after the result announcement, candidates can make appropriate decisions by H. Prasanna IAS Executive Director. ಪ್ರಸನ್ನ ಸರ್ ಕಡೆಯಿಂದ ಬಂದಿರುವಂಥದ್ದು. ಇದು ಯಾರಿಗೆ? ಮೇನ್ಲಿ ಈಗ ಮೆಡಿಕಲ್ ಕೌನ್ಸಿಲಿಂಗ್ ಆ್ಯಂಡ್ ಡೆಂಟಲ್ ಕೌನ್ಸಿಲಿಂಗ್ ಯಾರಿದ್ದಾರೆ ಅವರಿಗೆ ಬಿಟ್ಟಿದ್ದು. ಸೊ ನಾವು KCET ಇದ್ದವ್ರು ಯಾರಿದ್ದೀವಲ್ಲ ಅವರಿಗೆ ಮ್ಯಾಮ್ ಯಾವಾಗ ರಿಸಲ್ಟ್ ಅಂತ ಕೇಳ್ತಾ ಇದ್ರಿ. ಸೊ ಅವರು ಬಿಟ್ಟಿರೋದು ಇದು ಒಂದೇ ಒಂದು ಟ್ವಿಟರ್ನಲ್ಲಿ ಬಿಟ್ಟಿದ್ದಾರೆ. ಸೊ ಇನ್ನೊಂದಷ್ಟು ನೋಟಿಫಿಕೇಷನ್ಸ್ಗಾಗಿ ನಾವು ಕೂಡ ಕಾಯ್ತಾ ಇದ್ದೀವಿ. ಅವ್ರು ಯಾವಾಗ ಬಿಡ್ತಾರೆ ಅದನ್ನು ಆವಾಗ ತಿಳಿಸ್ತೀವಿ. ಮೋಸ್ಟ್ ಪ್ರೊಬಬ್ಲಿ ನಾವು 15 ಒಳಗಡೆ ನಮ್ಮ ರಿಸಲ್ಟ್ಸ್ ಬರುತ್ತೆ ಅಂತ ನಾವು ವೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ವೇಟ್ ಮಾಡೋಣ. ಏನಾದರೂ ನೋಟಿಫಿಕೇಷನ್ ಬಂದರೆ ನಾನು ನಿಮಗೆ ತಿಳಿಸ್ತೀನಿ. ಓಕೆ, hope it helps. Thank you for watching.